ಈಗ 15/8/26 ಘಟನೆ ಬಗ್ಗೆ ತಾವು ಕೇಳಿದ್ದೀರಾ. ಅದಕ್ಕೆ 14/8/26 ಸುಮಾರು ಸಾಯಂಕಾಲ 8 ಗಂಟೆ ಸಮಯದಲ್ಲಿ ಈ ಥರ ಬೇಟೆಗಾರರು ಕಾಡೊಳಗಡೆ ಬಂದಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಬರುತ್ತೆ ಸಭಾಧ್ಯಕ್ಷರೇ. ಆಗ ಸುಮಾರು 12 ಜನ ಸಿಬ್ಬಂದಿಗಳು ನಮ್ಮ ಅರಣ್ಯ ಇಲಾಖೆಯವರು KA 04-2052 ಮತ್ತು KA 010G84 2 ವಾಹನಗಳಲ್ಲಿ ಹೋಗ್ತಾರೆ ಸಭಾಧ್ಯಕ್ಷರೇ. ಆಮೇಲೆ ಇಲ್ಲಿ ಈ ಮೇರೆ ಗೋಮಡಿಹಳ್ಳಿ ಹಳ್ಳ ಪ್ರದೇಶ, ಅರಣ್ಯ ಪ್ರದೇಶ, ಹಳೆಯೂರು ನತ್ತ ಅರಣ್ಯ ಪ್ರದೇಶ, ಗಣಿಗಲ ಮರದ ವಾಚ್ ಟವರ್, ಮೂಸಿ ಮರದ ಅಗ್ಗು ಅರಣ್ಯ ಪ್ರದೇಶ ಮತ್ತು ಸುತ್ತಮುತ್ತಲೆಲ್ಲ ಪ್ರದೇಶಗಳೆಲ್ಲ ಓಡಾಡ್ತಾರೆ. ಅಲ್ಲೆಲ್ಲೂ ಟಾರ್ಚು ರಾತ್ರಿ ಹೊತ್ತು ಕಾಣಿಸ್ಲಿಲ್ಲ. ಸಹಜವಾಗಿ ಟಾರ್ಚು ಬೆಳಕಲ್ಲಿ ಎಲ್ಲ ಓಡಾಡ್ತಾ ಇರ್ತಾರೆ ಇವರು. ಆಮೇಲೆ ಸಭಾಧ್ಯಕ್ಷರು 5 ಗಂಟೆ ಸಮಯದಲ್ಲಿ ಸೀರನಮುಡ ಅರಣ್ಯ ಪ್ರದೇಶದಲ್ಲಿ ಟಾರ್ಚ್ ಬೆಳಕು ಕಾಣಿಸುತ್ತೆ. ಅಲ್ಲಿ ಸದರಿ ಪ್ರದೇಶವು ಸ್ಪಷ್ಟವಾಗಿ ಕಾಣುವಂತಹ ಕರಡಿ ಕಲ್ಲು ಒಡ್ಡು ಎತ್ತರದ ಅರಣ್ಯ ಪ್ರದೇಶದಲ್ಲಿ ವೀಕ್ಷಿಸುವ ಸಲುವಾಗಿ ಬೆಳಗಿನ ಜಾವ ಅಂದಾಜು 5 ಗಂಟೆಗೆ ನಮ್ಮ ಸಿಬ್ಬಂದಿ ಕೂಡ ಹೋಗ್ತಾರೆ. ಅಲ್ಲಿ ಈ ಆಕ್ಟಿವಿಟೀಸು ಯಾವುದು ಈ ಟಾರ್ಚ್ ಇಟ್ಕೊಂಡು ಬರ್ತಾ ಇರ್ತಾರೆ. ಆಮೇಲೆ ಸದರಿ ಕರಡಿ ಕಲ್ಲು ಒಡ್ಡು ಅರಣ್ಯ ಪ್ರದೇಶದಲ್ಲಿ ಕಲ್ಲು ಬಂಡೆಗಳು ಮತ್ತು ಪೊದೆಯ ಮರೆಯಲ್ಲಿ ಅವುತ್ತಿದ್ದ ಬೇಟೆಗಾರರು ಅರಣ್ಯ ಸಿಬ್ಬಂದಿ ನೋಡಿ ಆಕ್ರಮ ನಾಡ ಬಂದೂಕಿನಿಂದ ಗುಂಡಿನ ದಾಳಿ ಮಾಡಲು ಮುಂದಾಗಿದ್ದು ಗುಂಡಿನ ಕಿಡಿಯ ಬೆಳಕು ಸಿಬ್ಬಂದಿಗೆ ಗೋಚರವಾಗುತ್ತೆ ಸಭಾಧ್ಯಕ್ಷರೇ. ಆಮೇಲೆ ಶರಣಾಗಿ ಅಂತ ಹೇಳ್ತಾರೆ, ಶರಣಾಗೋದಿಲ್ಲ. ಆಮೇಲೆ ಸಭಾಧ್ಯಕ್ಷರೇ ಸದರಿ ನಿಯಂತ್ರಿಸುವ ಉದ್ದೇಶದಿಂದ ಮತ್ತು ಆತ್ಮರಕ್ಷಣೆ ಮತ್ತು ವನ್ಯಜೀವಿ ಸಂರಕ್ಷಣೆ ಅರಣ್ಯ ಸಂರಕ್ಷಣೆ ಹಿತದೃಷ್ಟಿಯಿಂದ ಶ್ರೀ ಶಿವರಾಜು ಸಾಸಲವಾಡ ಗಸ್ತು ಅರಣ್ಯಪಾಲಕ ಇವರಿಗೆ ಇಲಾಖೆಯಿಂದ ವಿತರಿಸಲಾದ ಬಂದೂಕು ಸಂಖ್ಯೆ 672-1035ರಿಂದ ಕಿಡಿಯ ಬೆಳಕು ಗೋಚರವಾದ ದಿಕ್ಕಿನಲ್ಲಿ ದಾಳಿ ಮಾಡ್ತಾರೆ ಸಭಾಧ್ಯಕ್ಷರೇ. ಇವರ ಹತ್ರ ಇದ್ದಿದ್ದು ಸ್ಲೈಡ್ ಆಕ್ಷನ್ ಗನ್ ಅಂತ ಪೆಲೆಟ್ಸ್ ಇರುತ್ತೆ. ಅದರಲ್ಲಿ ಆ ಪೆಲೆಟ್ಸ್ ಗನ್ನಲ್ಲಿ ಹೊಡೆದಾಗ ಏನಾಗುತ್ತೆ ಸಭಾಧ್ಯಕ್ಷರೇ, ಅದು ಒಂದೇ ತೂತು ಬೀಳೋದಿಲ್ಲ. ಒಂದು ಯಾವುದು ಬೇರೆ ಗನ್ ಆದರೆ ಒಂದೇ ತೂತು ಬೀಳುತ್ತೆ. ಇದು ಸ್ಪ್ರೆಡ್ ಆಗುತ್ತೆ. ಪೆಲೆಟ್ಸ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ಒಂದೇ ಸಲ ಶೂಟ್ ಮಾಡಿದಾಗಲೂ ಇದು 3 ರೌಂಡ್ಸ್ ಮಾಡ್ತಾರೆ. 1 ರೌಂಡ್ಗೆ ಬೇಕಾದ್ರೆ 2-3 ಹೋಗ್ಬೋದು. 3 ರೌಂಡ್ಸ್ ಮಾಡ್ತಾರೆ ಅವರು. ಆ ಸಂದರ್ಭದಲ್ಲಿ ಸಭಾಧ್ಯಕ್ಷರೇ ಬೇಟೆಗಾರರು ಅಸ್ಪಷ್ಟವಾಗಿ ಗೋಚರಿಸಿರೋದ್ರಿಂದ ಸಿಬ್ಬಂದಿಯನ್ನು ಆತ್ಮರಕ್ಷಣೆಗಾಗಿ ಪ್ರತಿದಾಳಿ ನಡೆಸಿದಾಗ ಬೇಟೆಗಾರರ ಸೊಂಟದಿಂದ ಮೇಲ್ಭಾಗದಲ್ಲಿ ಗುಂಡೇಟು ತಗಲಿದ್ದು ಸಿಬ್ಬಂದಿ ಯಾವುದೇ ದುರುದ್ದೇಶ ಸದರಿ ಕ್ರಮ ಕೈಗೊಂಡಿರುವುದಿಲ್ಲ. ಕೆಲವರು ಕಾಮೆಂಟ್ ಮಾಡ್ತಾರೆ, ಇದು ಕಾಲಿಂದ ಕೆಳಗೊಡಿಬೇಕಾಗಿತ್ತು ಅಂತ. ಇದು ಬೆಳಿಗ್ಗೆ ಆಗಿರ್ತಕ್ಕಂಥದ್ದು 5 ಗಂಟೆ ಸಭಾಧ್ಯಕ್ಷರ, 5 ಗಂಟೆ 10 ನಿಮಿಷ. ಆ ಸಮಯದಲ್ಲಿ ಕತ್ಲಿರುತ್ತೆ. ಮತ್ತು ಕಾಡಲ್ಲಂತೂ ದಟ್ಟವಾದ ಕಾಡದು, ಇನ್ನೂ ಜಾಸ್ತಿ ಕತ್ಲು ಅಲ್ಲಿ ಇತ್ತು. ಅದರಿಂದ ಮನುಷ್ಯರು ಕಾಣಿಸ್ತಿರ್ಲಿಲ್ಲ. ಆ ಬ್ಯಾಟ್ರಿ ಮತ್ತು ಗನ್ ಇದ್ರ ಮೇಲೆ ಇವರು ಶೂಟ್ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಆಮೇಲೆ ನಂತರ ಬೇಟೆಗಾರರ ನೋವಿನ ಶಬ್ದ ಕೇಳಿದ್ರಿಂದ ಸಿಬ್ಬಂದಿ ಟಾರ್ಚ್ ಬೆಳಕಿನಿಂದ ಪರಿಶೀಲಿಸಿ ನೋಡಲಾಗಿ ಓರ್ವ ಬೇಟೆಗಾರ ಸದರಿ ಸ್ಥಳದಿಂದ ಓಡುತ್ತಿರುವುದು ಕಂಡು 3 ಜನ ಬೇಟೆಗಾರರು ನೆಲದ ಮೇಲೆ ಎರಳಾಡುತ್ತಾ ಬಿದ್ದಿರುತ್ತಾರೆ ಸಭಾಧ್ಯಕ್ಷರೇ. ಒಬ್ಬ ಮಹಿಮ್ ದಾಸ್ ಅಂತ ಓಡೋಗ್ಬಿಡ್ತಾನೆ. ಇನ್ನಿಬ್ರು ತೀರೋಗ್ತಾರೆ. ಒಬ್ಬನಿಗೆ ಕಾಲು ಗಾಯ ಆಗಿರುತ್ತೆ. ಗಾಯ ಅಂದರೆ ಕಾಲು ಬೇರೆ ಆಗಿರುತ್ತೆ. ಆಮೇಲೆ ಮಾನವೀಯತೆ ದೃಷ್ಟಿಯಿಂದ ಸಭಾಧ್ಯಕ್ಷರು ಇವ್ರನ್ನ ಇದಕ್ಕೆ ತಗೊಂಡೋಗ್ತಾರೆ, ಹನೂರಿಗೆ. ಅಲ್ಲಿ ಡಾಕ್ಟರ್ ಇರೋದಿಲ್ಲ. ಆಮೇಲೆ ಕೊಳ್ಳೇಗಾಲಕ್ಕೆ ತಗೊಂಡೋಗ್ತಾರೆ ಸಭಾಧ್ಯಕ್ಷರೇ. ಅಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ, 3 ಜನ ಇವರು ತೀರೋಗಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ KR ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ಗೆ ಅವರು ಅಲ್ಲಿ ಪೊಲೀಸು ಅಧಿಕಾರಿಗಳು ತೀರ್ಮಾನ ತಗೊಂಡು KR ಆಸ್ಪತ್ರೆ ಮೈಸೂರಿಗೆ ತಗೊಂಡೋಗ್ತಾರೆ ಸಭಾಧ್ಯಕ್ಷರೇ. ಈ ಕೃತ್ಯದಲ್ಲಿ ಭಾಗಿಯಾಗಿದ್ದವರು ಅಂತೋಣಿ ಸ್ವಾಮಿ ಬಿನ್ ಪಿರಿಯಾಸ್ವಾಮಿ 50 ವರ್ಷ, ಕ್ರಿಶ್ಚಿಯನ್ ಜನಾಂಗ, ವ್ಯವಸಾಯ. ಮತ್ತು ಮರಿಮಂಗಲ ಗ್ರಾಮ ಜಾನ್ ರೋಸ್ ಪೀಟರ್ ಯಾಕೂಬ್ ಅಂತ 42 ವರ್ಷ, ಕ್ರಿಶ್ಚಿಯನ್ ಜನಾಂಗ, ವ್ಯವಸಾಯ, ಜಗನ್ನಾಥ್ ದೊಡ್ಡಿ ಗ್ರಾಮ. ಆಮೇಲೆ ಕುಮಾರ್ ಸಾವಾರಿಯಪ್ಪನ್ 33 ವರ್ಷ, ಕ್ರಿಶ್ಚಿಯನ್ ಜನಾಂಗ, ಇಟಾಚಿ ಆಪರೇಟರ್. ಮತ್ತು ಇನ್ನೊಬ್ರು ಅದಾಗಲೇ ಇದು ದಾಸ್ ಹೇಳಿದಲ್ಲ, 4 ಜನ ಹೋಗಿರ್ತಾರೆ ಸಭಾಧ್ಯಕ್ಷರೇ. ಅದು ಮೈಸೂರು ಇದಕ್ಕೆ ತೊಗೊಂಡೋಗಿ ಇದು ಮಾಡ್ತಾರೆ. ಆಮೇಲೆ ಮಹಿಮಾ ದಾಸು ನಿನ್ನೆವರೆಗೂ ಹಾಸ್ಪಿಟ್ಲಲ್ಲೇ ಇದ್ದರು. KR ಹಾಸ್ಪಿಟಲ್ ಮೈಸೂರಲ್ಲೇ ನಿನ್ನೆವರೆಗೂ ಇದ್ದರು. ನಿನ್ನೆ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಅವ್ರ ಮೇಲೆ ಕೇಸ್ ರಿಜಿಸ್ಟ್ರೇಷನ್ ಆಗಿತ್ತಲ್ಲ, ಅದರಿಂದ ಎಲ್ಲ ಅರೆಸ್ಟ್ ಮಾಡ್ಬೋದು ಅಂತ ಅವರು ಆಚೆ ಹೋಗಿರ್ಬೋದು ಸಭಾಧ್ಯಕ್ಷರೇ. ಅದರ ಲೊಕೇಶನ್ ಎಲ್ಲಿದೆ ಅಂತ ತಿಳ್ಕೊಳ್ಳೋಕ್ಕೆ ಈಗಾಗಲೇ ಹೇಳಿದ್ದೀನಿ ಸಭಾಧ್ಯಕ್ಷರೇ. ಮತ್ತು 2 ತಂಡಗಳಲ್ಲಿ ಹೋಗಿತ್ತು. ಒಂದು ಶೇಖರಯ್ಯ, ಇನ್ನೊಂದು ರೋಹಿತ್ ಅಂತ. 2 ತಂಡಗಳಲ್ಲಿ ಸುಮಾರು 10 ಜನ ಸಿಬ್ಬಂದಿ ನಮ್ಮವರು ಈ ಒಂದು ಇದರಲ್ಲಿ ಹೋಗಿದ್ದರು ಸಭಾಧ್ಯಕ್ಷರೇ. ನಮ್ಮವ್ರಿಗೂ ಒಂದಿಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಅದು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಈ ಮೇಲ್ಕಂಡ ಕೃತ್ಯವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 72ರ ಸೆಕ್ಷನ್ 2(16A) 9, 27, 31ರ ಉಲ್ಲಂಘನೆಯಾಗಿದ್ದ ಹಿನ್ನೆಲೆಯಲ್ಲಿ
ವನ್ಯಜೀವಿ ಅಪರಾಧ ವರದಿ ಸಂಖ್ಯೆ 1/26/27 1/26/27 ದಿನಾಂಕ 15/8/26 ಪ್ರಕರಣ ದಾಖಲಿಸಿದ್ದೀವಿ ಸಭಾಧ್ಯಕ್ಷರೇ. ಆಮೇಲೆ ಕೌಂಟರ್ ಅವರು ಒಂದು ಅವರ ಸತ್ತೋದರಲ್ಲ ಅವರ ಕಡೆಯವರು ಇವರ ಮೇಲೂ ಕೂಡ ಒಂದು ಕೇಸು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಆಮೇಲೆ 5/8/26 ಸದರಿ ಬೇಟೆಗಾರ ಜೀವ ರಕ್ಷಣೆ ಉದ್ದೇಶದಿಂದ ಘಟನಾ ಸ್ಥಳದಲ್ಲಿದ್ದ 2 ನಾಡ ಬಂದೂಕು ಜೊತೆಗೆ 4 ಬ್ಯಾಗ್ ಇತ್ತು ಸಭಾಧ್ಯಕ್ಷರ ಹತ್ರ ಇಲಾಖೆ ವಶಕ್ಕೆ ತಗೊಂಡಿದ್ದಾರೆ. ಮತ್ತು ಘಟನಾ ಸ್ಥಳದಲ್ಲಿ ಅಮಾನತು ಪಡಿಸಿಕೊಂಡ ಸೊತ್ತುಗಳ ವಿವರ ಸಭಾಧ್ಯಕ್ಷರೇ ಅವರ ಹತ್ರ ಏನಿತ್ತು ಅಂದರೆ 2 ನಾಡಬಂದೂಕು 2 ಇತ್ತು, ನೀಲಿ ಬಣ್ಣದ ಸದರಿಯನ್ನು ನಿಯಂತ್ರಿಸುವ ಉದ್ದೇಶದಿಂದ ಮತ್ತು ಆತ್ಮರಕ್ಷಣೆ ಮತ್ತು ವನ್ಯಜೀವಿ ಸಂರಕ್ಷಣೆ ಅರಣ್ಯ ಸಂರಕ್ಷಣೆ ಈ ಪೇಜ್ ಬರಬೇಕು. ಬ್ಯಾಗ್ ಹಾಗೂ ಅದರೊಳಗಿದ್ದ ಸ್ಟೀಲ್ ಚಮಚ 1, ಪಾತ್ರೆ ಸಣ್ಣದೊಂದು, ಪಾತ್ರೆ ದೊಡ್ಡದೊಂದು, ಸ್ಟೀಲ್ ಲೋಟ 1, ಕಪ್ಪು ಪ್ಲಾಸ್ಟಿಕ್ ಒಳಗೆ ಇದ್ದ ಅಕ್ಕಿ, ಈರುಳ್ಳಿ, ಟೊಮೊಟೊ, ಉಪ್ಪು, ಪಾರ್ಲೇಜಿ ಅಡುಗೆ ಸಾಮಾನೆಲ್ಲ ತೊಗೊಂಡೋಗಿದ್ದಾರೆ. ಬಿಸ್ಕೆಟ್ ಚಿಕ್ಕದು 3 ಇತ್ತು, ಮಾರಿಗೋಲ್ಡ್ 1 ಇತ್ತು, 5 ಅಚ್ಚು ಬೆಲ್ಲ ತೊಗೊಂಡಿದ್ದಾರೆ, ಧನಿಯಾ ಪೌಡರ್ ತೊಗೊಂಡೋಗಿದ್ದಾರೆ, ಕ್ಯಾಮ್ಲಾ ಪೇಜ್ ಬ್ಯಾಗ್ ತೊಗೊಂಡೋಗಿದ್ದಾರೆ. ಅದರೊಳಗಿದ್ದ ವಿವೋ ಆಂಡ್ರಾಯ್ಡ್ ಮೊಬೈಲ್ ಇತ್ತು, ನೋಕಿಯಾ ಕೀಪ್ಯಾಡ್ ಇತ್ತು, ಮೊಬೈಲ್ ಇತ್ತು, 3 ಚಾಕು ಇತ್ತು, 1 ಮಚ್ಚು ಇತ್ತು, 2 ಇಂಚ್ ಅಳತೆಯ ಪ್ಯಾರಗಾನ್ ಚಪ್ಪಲಿ ನೀಲಿ ಬಣ್ಣದ್ದು, ಮತ್ತು ಕಂದು ಬಣ್ಣದ ಬಟ್ಟೆ ಬ್ಯಾಗು, ಅದರೊಳಗಿದ್ದ ಪಟಾಕಿ ಮದ್ದು, ಜಿಯೋ ಕೀಪ್ಯಾಡ್ ಮೊಬೈಲು, ತಲೆ ಬ್ಯಾಟ್ರಿ 1, ಮದ್ದಿನ ಬಾಕ್ಸ್ 2, ಮದ್ದಿನ ಪೌಡರ್ 4, ನಾಡಬಂದೂಕಿಗೆ ಬಳಸುವ ಗುಂಡುಗಳು 38, ಕಂದು ಬಣ್ಣದ ಬಟ್ಟೆ ಬ್ಯಾಗು, ಅದರೊಳಗಿದ್ದ ಚಾಕು 1, ತಲೆ ಬ್ಯಾಟ್ರಿ ಮತ್ತು ಚಾರ್ಜರ್ 1 ಸಭಾಧ್ಯಕ್ಷರೇ. ಒಟ್ಟು ಜಿಂಕೆ ಮಾಂಸ ತಂದಿದ್ದಾರೆ ಅವ್ರ ಜೊತೆಲಿತ್ತು ಸಭಾಧ್ಯಕ್ಷರೇ. ಅದರಲ್ಲಿ 34 kg 25 ಗ್ರಾಮು 34 kg 25 ಅಂದರೆ ಹತ್ತತ್ರ 250 ಗ್ರಾಮ್ 30.25 kg ಮಾಂಸ ಇತ್ತು ಸಭಾಧ್ಯಕ್ಷರು ಅದರಲ್ಲಿ. ಆಮೇಲೆ ಇದು ಅವ್ರ ಹತ್ರ ಈ ಚಪ್ಪಲಿ ಅದು ಇದು ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಅರ್ಧ ಲೀಟರು ನೀರಿತ್ತು, 2 ಲೀಟರ್ ಚೀಲದಲ್ಲಿ ತುಂಬಿದ ಬಾಟಲ್ಲು ಎಲ್ಲ ಮರಿಂಡಾ ಎಲ್ಲ ಇತ್ತು ಸಭಾಧ್ಯಕ್ಷರೇ. ಆಮೇಲೆ ಅರಣ್ಯ ಗಡಿಯಿಂದ ಒಳಕ್ಕೆ 4 ಕಿಲೋಮೀಟರ್ ಒಳಗಡೆ ಆಗಿರ್ತಕ್ಕಂಥದ್ದು ಘಟನೆ ಸಭಾಧ್ಯಕ್ಷರೇ ಇದು. ಆಮೇಲೆ ಅವ್ರೇನು ಮಾಡ್ತಾರೆ, ಪೇರೆಂಟ್ಸ್ ಅಲ್ಲ ಅವರ ಬಂದ ಸಂಬಂಧಿಕರು ದನಗಳು ಇದಾಗಿತ್ತು ಒಳಗಡೆ ಉಳ್ಕೊಂಡು ಹೋಗಿದ್ರು ಅಂತ ಅವರು ಮಾಧ್ಯಮಗಳಲ್ಲಿ ಇದರಲ್ಲೆಲ್ಲ ಹೇಳ್ತಾ ಇದ್ರು ಸಭಾಧ್ಯಕ್ಷರೇ. ಇದನ್ನು ಪರಿಶೀಲಿಸಿದಾಗ ಸದರಿ ಆರೋಪಿತರ ಸಂಬಂಧಿಕರು ಮಾಧ್ಯಮಗಳಲ್ಲಿ ತಿಳಿಸಿದಂತೆ ಕಳೆದು ಹೋದ ದನಗಳನ್ನು ಹುಡುಕಿಕೊಂಡು ಹೋಗಿರುವಂತೆ ಕಂಡುಬರುವುದಿಲ್ಲ. ಅಲ್ಲದೆ ಸದರಿಯವರ ದನಗಳು ಕಳೆದು ಹೋಗಿರುವ ಕುರಿತು ಇಲಾಖೆಯಲ್ಲಿ ಯಾವುದೇ ಲಿಖಿತವಾಗಿ ಅಥವಾ ಮೌಖಿಕವಾಗಿ ದೂರನ್ನು ನೀಡುವುದಿಲ್ಲ ಹಾಗೂ ಅರಣ್ಯ ಪ್ರದೇಶಗಳಲ್ಲಿ ಯಾವುದೇ ದನಗಳು ಸುತ್ತಿರುವುದು ಕಂಡುಬರುವುದಿಲ್ಲ. ಮುಂದುವರೆದು ಸದರಿ ಆರೋಪಿಗಳು ದನಗಳು ಕಾಣೆಯಾದಲ್ಲಿ ಸಂಬಂಧ ವಲಯದ ಅಧಿಕಾರಿಗಳ ಪ್ರಾಥಮಿಕ ಮಾಹಿತಿಯನ್ನು ನೀಡಿ ಅನುಮತಿಯನ್ನು ಪಡೆದು ಅರಣ್ಯ ಪ್ರದೇಶದಲ್ಲಿ ಹುಡುಕಾಟ ನಡೆಸಬೇಕಾಗುತ್ತದೆ. ಆದರೆ ಸದರಿ ಆರೋಪಿತರು ಯಾವುದೇ ಅನುಮತಿ ಇಲ್ಲದೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಶಸ್ತ್ರಾಸ್ತ್ರಧಾರಿಗಳಾಗಿ ಪ್ರವೇಶಿಸುವುದನ್ನು ಗಮನಿಸಿದಾಗ ಬೇಟೆಯನ್ನು ಹೊರತುಪಡಿಸಿ ಯಾವುದೇ ಸುದ್ದಿದ್ದೇಶನ ಕಾರ್ಯದೊಳಗೆ ಕಂಡುಬರುವುದಿಲ್ಲ. ಆಮೇಲೆ ಆರೋಪಿಗಳು ಬೇರೆ ಯಾವುದಾದ್ರು ಇಲಾಖಾ ಪ್ರಕರಣದಲ್ಲಿ ಭಾಗವಹಿಸ್ಯಾರ ಅಂತ ನೋಡಿದಾಗ ಇದರಲ್ಲಿ ಬಹುತೇಕರು ಯಾರೂ ಇಲ್ಲ ಸಭಾಧ್ಯಕ್ಷರೇ. ಒಬ್ಬರು ಅವ್ರ ರಿಲೇಟಿವ್ ಅನುಮಾನಾಸ್ಪದವಾಗಿ ಓಡಾಡ್ತಾ ಇರ್ತಾನೆ. ಅವನು ಬ್ಯಾಗು ನಾಡಬಂದೂಕು ಮತ್ತು ಗುಂಡು ಥೂಮಸ್ ಅಂತ, ಪೀಟರ್ ಥೂಮಸ್ ಅಂತ ಇವ್ರ ಟೀಮೇ ಅವರು. ಅವನು ಇರೋದಿಲ್ಲ ಇದರಲ್ಲಿ. ಅವನ ಹತ್ರ ನಾಡಬಂದೂಕು ಮತ್ತು ಮದ್ದುಗುಂಡುಗಳಿರುತ್ತೆ. ಅದನ್ನು ವಶಪಡಿಸ್ಕೊಂಡು ಕೇಸು ಒಂದು ದಾಖಲಾಗಿದೆ 135/26 ಮಾಡಿದೆ 135/6. ಆಮೇಲೆ ಅಲ್ಲದೆ ಮೇಲ್ಕಂಡ ಪ್ರಕರಣದ ಮತ್ತೊಬ್ಬ ಮಹಿಮಾ ದಾಸ್ ಈಗ ನೆನ್ನೆ ಹಾಸ್ಪಿಟಲಲ್ಲಿ ದಾಚಿ ಹೋದರಲ್ಲ ಸಭಾಧ್ಯಕ್ಷರ, 45 ವರ್ಷ. ಇವರು ಮರಿಯಮಂಗಲ ಗ್ರಾಮ. ಇವ್ರ ಮೇಲೆ ಒಂದು ಕೇಸು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಸಂಖ್ಯೆ 1/2021 ಇವ್ರ ಮೇಲೆ ಕೇಸು ದಾಖಲಾಗಿದೆ ಸಭಾಧ್ಯಕ್ಷರೇ. ಆಮೇಲೆ ನಾನು ಅವತ್ತು ಇದರಲ್ಲಿದ್ದೆ, ನಮ್ಮ ಕೋಲಾರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ನಮ್ಮ ಅಧಿಕಾರಿಗಳೆಲ್ಲ ಹೋಗಿ ಅವರಿಗೆ ಬ್ರೀಫ್ ಮಾಡಿದಾಗ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಕೊಟ್ಟಿದ್ದರು ಸಭಾಧ್ಯಕ್ಷರೇ. ಮ್ಯಾಜಿಸ್ಟ್ರೇಟ್ ತನಿಖೆ ಈಗ ಆಗ್ತಾ ಇದೆ. ಮತ್ತು ಇದೆಲ್ಲ ಕೂಡ ಮಹಜರಾಗಿ ಈ ಅಲ್ಲಿದ್ದಂಥ ಮಾಂಸ ಮತ್ತು ಅವರು ಇದ್ದಂಥ ಎಲ್ಲ ಪದಾರ್ಥಗಳನ್ನು ಕೂಡ ಇದಕ್ಕೆ ವಶಕ್ಕೆ ತಗೊಂಡಿದ್ದಾರೆ. ಮತ್ತು ಮಾಂಸ ಇದನ್ನೆಲ್ಲ ಕೂಡ ವಿಧಿವಿಜ್ಞಾನ ಇದಕ್ಕೂ ಕಳಿಸಿದ್ದಾರೆ. ಮತ್ತು ಬಂದೂಕನ್ನು ಕೂಡ ವಿಧಿವಿಜ್ಞಾನ ಕುರಿತು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಸಭಾಧ್ಯಕ್ಷರೇ.
ಅದೇ ರೀತಿ ಅವತ್ತು ಘಟನೆ ಆದಮೇಲೆ ಸಭಾಧ್ಯಕ್ಷರೇ 7 ಬೇಟೆ ತಡೆ ಶಿಬಿರಗಳಿರುತ್ತೆ, 9 ವಸತಿಗೃಹಗಳಿದೆ. ಅದನ್ನೆಲ್ಲ ಕೂಡ ಅದಕ್ಕೆಲ್ಲ ಹಾನಿ ಮಾಡಿದ್ದಾರೆ. ಒಂದು 4 ಚಕ್ರದ ಇಲಾಖಾ ವಾಹನವನ್ನು ಹಾನಿ ಮಾಡಿದ್ದಾರೆ ಮತ್ತು 4 ದ್ವಿಚಕ್ರ ವಾಹನಗಳನ್ನು ಹಾನಿ ಮಾಡಿದ್ದಾರೆ. ಇದು ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ಇದು ಕೇಸ್ ದಾಖಲಾಗಿದೆ ಸಭಾಧ್ಯಕ್ಷರೇ. ಈ ಸಂದರ್ಭದಲ್ಲಿ ಕರಡಿಕಲ್ಲು ಒಡ್ಡು ಪ್ರದೇಶದಲ್ಲಿ ಅವಿತಿದ್ದ ಬೇಟೆಗಾರರು ಮೀಸಲು ಅರಣ್ಯ ಪ್ರದೇಶದಲ್ಲಿ ಅನುಮತಿ ಇಲ್ಲದೆ ಪ್ರವೇಶಿಸದಿಲ್ಲದೆ ವನ್ಯಪ್ರಾಣಿ ಬೇಟೆಯಾಡಿರುವುದು ಕಂಡುಬಂದಿದ್ದು, ಕರ್ತವ್ಯ ನಿರತ ಇಲಾಖಾ ಸಿಬ್ಬಂದಿ ಮೇಲೆ ದಾಳಿ ನಡೆಸಲು ಪ್ರಯತ್ನ ನಡೆಸಿರುತ್ತಾರೆ. ಸದರಿ ಬೇಟೆಗಾರರಿಗೆ ಸಿಬ್ಬಂದಿಗಳು ಶರಣಾಗುವಂತೆ ತಿಳಿಸಿದರು. ನಾಡ ಬಂದೂಕಿನಿಂದ ದಾಳಿ ಮಾಡುವ ಸಂದರ್ಭದಲ್ಲಿ ಜೊತೆಗಿದ್ದ ಇಲಾಖಾ ಸಿಬ್ಬಂದಿ ಪ್ರಾಣ ರಕ್ಷಣೆ ಹಾಗೂ ವೈಯಕ್ತಿಕ ಪ್ರಾಣ ರಕ್ಷಣೆ ಎಂದು ಉದ್ದೇಶದಿಂದ ಇಲಾಖಾ ಸಿಬ್ಬಂದಿಯ ಪ್ರತಿದಾಳಿ ನಡೆಸಿದೆ. ವನ್ಯಜೀವಿ ಸಂರಕ್ಷಣಾ 72ರ ಕಾಯ್ದೆ ಸೆಕ್ಷನ್ 60ರ ಪ್ರಕಾರ, ಅರಣ್ಯ ಕಾಯ್ದೆ 63 ಸೆಕ್ಷನ್ 114ರಂತೆ ಸರ್ಕಾರದ ಸ್ವತ್ತಿನ ಸಂರಕ್ಷಣೆಗಾಗಿ ಹಾಗೂ ಅರಣ್ಯ ವನ್ಯಪ್ರಾಣಿಗಳ ಸಂರಕ್ಷಣೆಗಾಗಿ ಹಿತದೃಷ್ಟಿಯಿಂದ ಇಲಾಖೆ ಸಿಬ್ಬಂದಿ ಆತ್ಮರಕ್ಷಣೆ ನಿಟ್ಟಿನಲ್ಲಿ ಸದ್ಭಾವನೆಯಿಂದ ಈ ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ಸಭಾಧ್ಯಕ್ಷರೇ, ಭಾರತೀಯ ನ್ಯಾಯ ಸಂಹಿತೆ 23, 34, 35 ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಮತ್ತು ಇತರ ಜೀವಗಳನ್ನು ರಕ್ಷಿಸಿಕೊಳ್ಳಲು ಅವಕಾಶ ನೀಡಿದ್ದು, ಮೇಲ್ಕಂಡ ಪ್ರಕರಣದಲ್ಲಿ ಇಲಾಖಾ ಸಿಬ್ಬಂದಿಗಳು ಬೇಟೆಗಾರರ ದಾಳಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಪ್ರತಿದಾಳಿ ನಡೆಸಿರುತ್ತಾರೆ ಹೊರತು ಉದ್ದೇಶಪೂರ್ವಕವಾಗಿ ತಾವಾಗಿಯೇ ಅವರ ಮೇಲೆ ದಾಳಿ ನಡೆಸಿರುವುದಿಲ್ಲ. ಈ ಬಗ್ಗೆ ದಂಡಾಧಿಕಾರಿಯವರ ವರದಿ ಸ್ವೀಕೃತಗೊಂಡ ನಂತರ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಒಂದು ವೇಳೆ ಅರಣ್ಯ ಇಲಾಖೆ ಸಿಬ್ಬಂದಿ ತಪ್ಪಾಗಿದ್ದರೆ ತನಿಖೆಯಲ್ಲಿ ವರದಿ ಸಾಬೀತಾದರೆ ಆ ಸಿಬ್ಬಂದಿ ವರ್ಗದ ಮೇಲೆ ಸೂಕ್ತ ಕ್ರಮ ತಗೊಳ್ತೀನಿ ಅಂತ ಸಭೆಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ ಸಭಾಧ್ಯಕ್ಷರೇ.